ನಮ್ಮರು ಇವಾಗ ಡಿಸೈಡ್ ಮಾಡಿರೋ ಡಿಸೈನ್ ಯಾವ್ದಪ್ಪ ಅಂತಂದ್ರೆ ಕಾಸ್ಟ್ಲಿ ಇದಲ್ವಾ ಸ್ವಲ್ಪ, ಸೊ ನೋಡ್ಕೊಳ್ಳೇಬೇಕಾಗುತ್ತೆ. ಇದ್ರ ಪ್ರೈಸ್ ಬಂದ್ಬಿಟ್ಟು ನನಗೆ ಹತ್ತತ್ರ ಅದನ್ನ ಡಿಸೈಡ್ ಮಾಡಿ ಇವಾಗ ಆಲ್ರೆಡಿ ಮನೆಗೆ ತರ್ಸೇ ಬಿಟ್ಟಿದ್ದೀನಿ. ಹಂಗಾರೆ 20 ಗ್ರಾಮ್ ಬರುತ್ತೆ ಚೇಂಜ್. ಮುಯಿ ಇದು ಚೆನ್ನಾಗಿದೆ, ಬಟ್ ಇದು ದಪ್ಪ ಆಯ್ತಲ್ವಾ? ಕನ್ನಡ ಬರಲ್ವಾ ಅಣ್ಣ? ಕಲ್ಸ್ಬೇಕಲ್ವಣ್ಣ ನೀನು? ನಮ್ಮಮ್ಮ ನನಗೆ 4 ದಿನದಿಂದ ಕೈಗೆ ಸಿಕ್ಕಿಲ್ಲ ಗೈಸ್. ನಿನ್ ಮದುವೆಲಿ ಹೆಂಗ್ ಮಾಡಿ ರೀಲ್ಸ್ ಅಂತ ಕೇಳ್ತಾವ್ರೆ. ಸ್ಟಾರ್ಟ್ ಮಾಡೋಣ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿ ನಾಗೇಶ್. ಎಲ್ಲರೂ ಹೇಗಿದ್ದೀರಾ? ನಾನು ಸಕ್ಕತ್ತಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ನಮ್ಮ ಚಾನಲ್ಗೆ ಯಾರು ಬಂದಿದ್ದೀರಾ, ಹಾಗೆ ಹೊಸಬ್ರು ಯಾರು ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ದೀರಾ, ಅವರೆಲ್ಲ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಯಾಕೆ ಹೋಯ್ತಾ ಇದೆಯಾ ಅಲ್ಲೇ? ಕುತ್ಕೋ ಗೈಸ್. ಇವಾಗ ನೋಡಿ, ಇವ್ರು ಇವಾಗ ಬಂದರು. ಇವಾಗ ಬಂದ್ಬಿಟ್ಟು ಅಲ್ಲೇ ಇನ್ನು ಕಾಫಿನೂ ಕುಡಿದಿಲ್ಲ, ಟೀನೂ ಕುಡಿದಿಲ್ಲ, ನೀನೇನು ಕುಡಿಯೋಕ್ಕಿಲ್ಲ ಅಂತ ಗೊತ್ತು. ಕುತ್ಕೋ ಅಲ್ಲಿ, ಆಯಿತು ಕುತ್ಕೋ ಸುಮ್ಮನೆ. ನಾನು ಇವಾಗ ಗೈಸ್ ಏನು ಮಾಡಿದೆ ಅಂತ ಅಂದರೆ, ಈಗ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟು ರೀಲ್ಸ್ ಮಾಡೋಣ ಅಂತ ಗೊತ್ತಿದ್ನಾ. ಇವ್ರಿಗೆ ಅದಕ್ಕೆ ಡೌಟ್ ಬಂದೈತೆ, ನಿನ್ನ ಮದುವೆಲಿ ಹೆಂಗೆ ಮಾಡಿ ರೀಲ್ಸ್ ಅಂತ ಕೇಳ್ತಾವ್ರೆ. ನನ್ನ ಮದುವೆಗೆ ನಿನಗೆ ಕ್ಯಾಮ್ರಾ ಕೊಟ್ಬಿಡ್ತೀನಿ, ನೀನೇ ರೀಲ್ಸ್ ಮಾಡ್ಬಿಡು. ನೀನೇ. ಆಯ್ ಗಾಯ್ಸ್, ಬನ್ನಿ ಗಾಯ್ಸ್, ಟೀ ಕುಡೀರಿ, ಕಾಫಿ ಕುಡೀರಿ, ತಿಂಡಿ ಮಾಡಿ ಅಂತ ಹೇಳ್ಬಿಟ್ಟು ಕಳಿಸ್ಬಿಡುವಂತೆ. ಆಯ್ತಾ? ಕುತ್ಕೋ, ಆಯ್ತು ಹೋಗುವೆ. ನಾನು ಹೆಡ್ತಿ ಜೊತೆ ನಾನು ಎಂಜಾಯ್ ಆಗಿರ್ಬೇಕಂತ ನೋಡಮ್ಮ. ಯಾಕೆ ಮಾಡಕ್ ಬರೀಕಿಲ್ಲ ನಿಂಗೆ? ಮಾಡಿಸ್ತೀನಿ ಬಿಡ ಅವ್ನ ಕೈಲಿ, ನಿನ್ ತಲೆ ಕೆಡ್ಸ್ಕೊಬೇಡ. ಸೊ ಗೈಸ್, ಒಂದು ವಿಷಯ ಆದ್ರೆ, ನಮ್ಮಮ್ಮ ನನಗೆ 4 ದಿನದಿಂದ ಕೈಗೆ ಸಿಕ್ಕಿಲ್ಲ ಗೈಸ್. 4 ದಿನದಿಂದ ಕೈಗೆ ಸಿಕ್ಕಿಲ್ಲ. ಎಲ್ಲೋಗಿದ್ರಮ್ಮ? ಇನ್ವಿಟೇಷನ್ ಕಾರ್ಡ್ ಕೊಡಕ್ ಹೋಗಿದ್ರು ಗೈಸ್. 4 ದಿನದಿಂದ ಸಿಕ್ಕೇ ಇಲ್ಲ. ಅದು ಹೆಂಗಾಗಿತ್ತು ಅಂತಂದ್ರೆ, ಬೆಳಿಗ್ಗೆ ನಾನು ಎದ್ದೋಳಷ್ಟೊಳಗೆ ಇವರೆಲ್ಲ ಹೋಗ್ಬಿಟ್ಟಿರ್ತಿದ್ರು. ಇನ್ನು ಸಂಜೆ ನಾನು ಸ್ಟ್ರೀಮ್ ಮುಗಿಸ್ಬಿಟ್ಟು ಬರೋಷ್ಟೊಳಗೆ ಆಲ್ರೆಡಿ ಊಟ ಮಾಡಿಬಿಟ್ಟು ಮಲ್ಕೊಂಡ್ಬಿಡ್ತಿದ್ರು. ಇದು ಫಾಲ್ಟ್ ಆಗ್ತಿತ್ತು. ಸೊ 4 ದಿನದಿಂದ ಕೈಗೆ ಸಿಗದೆ ಇರೋ ಪ್ರಭಾಮ್ ಅವ್ರು ಇವತ್ತು ಕೈಗೆ ಸಿಕ್ಕವ್ರೆ. ಕಾಲೆಲ್ಲ ನೋಯ್ತಾಯ್ತು ನೋಡ್ರಿ ಪಾಪ, ಕಾಲೆಲ್ಲ ನೋಯ್ತಾಯ್ತೆ, ಸುತ್ತಾಡ್ಬಿಟ್ಟು ಚೆನ್ನಾಗಿ. ಬಂದಿ ಅಜ್ಜಿ? ಗೈಸ್, ನಮ್ಮ ಅಜ್ಜಿಯವ್ರು ಹೋಯ್ತಾವ್ರೆ. ಸೊ ಅವ್ರನ್ನ ಕಳಿಸ್ಬಿಟ್ಟು ನಮ್ಮಮ್ಮನ ಜೊತೆ ಮಾತ್ರ ಬಂದಿರಿ. ಬಾಯ್ 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 ಮಾಡಾಯ್ತು ಅಲ್ಲಿ. ಮದುವೆಗೆ ಮಿಸ್ ಮಾಡಬೇಡ, ಬೇಗ ಬಾ. ಹಾಂ ನೋಡಿ ಗೈಸ್, ಕಾರ್ಡ್ ಕೊಡಕ್ಕೆ ಹೋಗ್ಬಿಟ್ಟು ಚೆನ್ನಾಗಿ ಓಡಾಡ್ಬಿಟ್ಟವ್ರೆ. ಓಡಾಡೋ ಟೈಮ್ಗೆ ಆಲ್ರೆಡಿ ಕಾಲು ನೋವು ಅಂದ್ಕೊಂಡು ನಮ್ಮಮ್ಮ ಕಾಲು ಹೊತ್ಕೊಂಡು ಕೂತೈತಿ. ಯಾಕೆ ಬೇಕು ಗೈಸ್ ಕಾರ್ಡ್ ಕೊಡೋದು? ಅವ್ರನ್ನೇ ಮನೆಗೆ ಕರೆದ್ಬಿಟ್ಟು ಕಾರ್ಡ್ ತಗೊಳ್ಳಿ ಅಂತ ಕೊಟ್ರೆ ಆಗಲ್ವಾ? ಹಂಗೆ ಮಾಡ್ಬೋದು ತಾನೆ? ಹಾಂ, ಮಾಡೋಕ್ಕಾಗಲ್ವಾ? ನನ್ನ ಮಕ್ಳು ಮದುವೆ ಮಾಡೋಗಿ ಮಾಡೋದು ಹಂಗೆ. ಓಹ್, ಇವಳು ನೋಡಿ ಗೈಸ್, ಕಾಲಲ್ಲಿ ಕ್ಲಿಪ್ ಎತ್ಕೊಡ್ತಾವಳೆ. ಬಬ್ಬ ಕ್ಲಿಪ್ಪ ಏನದು? ಬ್ರಷು, ಬಾಚಣಿಕೆ. ಇವಳು ನೋಡಿ ಅಲ್ಲೇ ಸ್ನಾನ ಮಾಡಿಕೊಂಡು ಟಿಪ್ ಟಾಪ್ ಆಗಿ ರೆಡಿ ಆಗ್ಬಿಟ್ಟವ್ರೆ. ಸೊ ಗೈಸ್, ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೆಲ್ಲ ಶುರು ಮಾಡಿದ್ರು. ಹತ್ತತ್ರ ಎಲ್ಲೆಲ್ಲ ಕೊಟ್ರಮ್ಮ? ಬೆಂಗಳೂರು, ಮೈಸೂರು, ಗೈಸ್, ಬೆಂಗಳೂರಲ್ಲಿ 2 ದಿನ, ಮೈಸೂರಲ್ಲಿ 2 ದಿನ. ಈ ಕಡೆ ನಮ್ಮ ಸುತ್ತಮುತ್ತ ಸರೌಂಡಿಂಗಿಂದ ಸ್ಟಾರ್ಟೇ ಮಾಡಿಲ್ಲ ಗೈಸ್ ಕೊಡೋಕ್ಕೆ. ಆಲ್ರೆಡಿ ನೋಡಿ 1 ಚೀಲ ಖಾಲಿ ಆಗೋಯ್ತಮ್ಮ. ಹಾಂ, 3/4 ಚೀಲ ಖಾಲಿ ಆಗಿದೆ ಗೈಸ್. 2 ಚೀಲದಲ್ಲಿ 1 ಚೀಲದಲ್ಲಿ 3/4 ಚೀಲ ಖಾಲಿ ಆಗೈತೆ. ಇನ್ನು ಈ 1 ಚೀಲ ಫುಲ್ ಐತೆ. ಅದ್ರ ಜೊತೆಗೆ ಇದು ಇನ್ನು 1/4 ಭಾಗ ಐತೆ. ಇಲ್ಲಿಂದ ನಾವು ಸುತ್ತಮುತ್ತ ಹಳ್ಳಿಗೆಲ್ಲ ಕೊಟ್ಟಿಲ್ಲ ಗೈಸ್. ಸುತ್ತಮುತ್ತ ಹಳ್ಳಿಗೆ ಅಂತಂದರೆ ಮನೆಗೂ ಕೊಡ್ಬೇಕು ನಾವು. ಅಷ್ಟು ಫೇಮಸ್ ನಮ್ಮ ಮನೆಯವರೆಲ್ಲವ. ಅದಕ್ಕೆ ನಮ್ಮಮ್ಮ ಮುದ್ದೆ ರೀಲ್ ಸ್ಟಾರ್ ಈಗ ಫುಲ್ ಫೇಮಸ್. ಎಲ್ಲ ಓದೋರೆಲ್ಲ ಕೇಳ್ತಿದ್ರಂತೆ ಗೈಸ್, ಅಕ್ಕ ಯಾಕೆ ಇತ್ತೀಚೆಗೆ ರೀಲೇ ಮಾಡ್ತಾಯಿಲ್ಲ ನೀವು ಅಂತ ಕೇಳ್ತಿದ್ರಂತೆ. ಮದುವೆ ಟೈಮ್ ಅಲ್ವಾ, ಅದಕ್ಕೆ ಮಾಡಿಲ್ಲ ಅಂದ್ಬಿಟ್ಟು ಹೇಳೋರಂತೆ. ಮದುವೆ ಆದ್ಮೇಲೆ ಅದೇ ಅದೊಂದು ಪಾಪ ಬಂದಿತ್ತಲ್ಲ ಅವತ್ತು, ವರ್ಕ್ ಏನೋ ನೋಟ್ಬುಕ್ ಏನೋ ಇಸ್ಕೊಳಕ್ಕೆ. ಹಾಂ ಗೈಸ್, ಬೆಂಗಳೂರು ನಮ್ಮ ಚಿಕ್ಕಪ್ಪವ್ರ ಮನೆ ಕೆಳಗಡೆ ಓನರ್ ಮಗಳವಳೆ. ಸೊ ಅವಳು ಬಂದ್ಬಿಟ್ಟು ಅವತ್ತು ಹೋಮ್ವರ್ಕ್ ಇಸ್ಕೊಳಕ್ಕೆ ಅಂತ ಅಂದ್ಬಿಟ್ಟು ನೋಟ್ಸ್ ಏನೋ ಇಸ್ಕೊಳಕ್ಕೆ ಬಂದಿದ್ದು. ಸೊ ಅವಾಗ ಪರಿಚಯ ಆಗಿದ್ದು ನಮಗೆ. ಅವಳಿಗೇನು ಹೇಳ್ತಿತ್ತಂತೆ, ಆಂಟಿ ನಿಮ್ಮ ರೀಲ್ಸ್ ನೋಡಿದ್ದೀನಿ ನಾನು ಅಂತ. ಸೊ ಗೈಸ್, ಇವಾಗ ಎಲ್ಲರೂ ವಾರ ಅಂತ ಅಂದ್ಬಿಟ್ಟು ಸೋಮವಾರ ಎದ್ಬಿಟ್ಟು ಫುಲ್ ಪೂಜೆ ಗೀಜೆ ಮಾಡಿಬಿಟ್ಟು ರೆಡಿ ಆಗವ್ರೆ. ಇವಾಗ ನಮ್ಮ ಅಮ್ಮವ್ರನ್ನ ಕರ್ಕೊಂಡು, ನಮ್ಮಮ್ಮವರು ಚಿನ್ನ ಹಾಕಕ್ಕೆ ಹೋಯ್ತಾವ್ರೆ, ಒಡವೆ ಮಾಡ್ಸಕ್ಕೆ ಹೋಯ್ತಾವ್ರೆ. ಸೊ ಇವಾಗ ಇವ್ರನ್ನ ಕರ್ಕೊಂಡು ಸೇಟು ಅಂಗಡಿಗೆ ಹೋಗ್ಬೇಕು. ಹೋಗೋಣ ಚಲ. ಈಗ ನಮ್ಮಮ್ಮ, ನಮ್ಮ ಅತ್ತಿಗೆ, ನಮ್ಮ ಪಾಪ ಅವರೆಲ್ಲರನ್ನೂ ಕರ್ಕೊಂಡು ಈಗ ಸೇಟು ಅಂಗಡಿಗೆ ಹೋಗ್ಬೇಕು. ಇವ್ರೇನು ಮಾಡೋರು ಗೊತ್ತಾ, ಆನ್ ದ ವೇ ಹೋಗೋ ಪ್ಲಾನಲ್ಲಿ ಮತ್ತೆ 2 ಸರಿ ಬಂದು ಓಡಾಡಬೇಕು ಅಂತ ಅಂದ್ಬಿಟ್ಟು ನೋಡಿ ಬ್ಯಾಗಿಗೆಲ್ಲ ನೆತ್ಕೊಂಡ್ಬಿಟ್ಟವ್ರೆ. ಒಟ್ಟಿಗೆ ಸಂತೆ ಸಾಮಾನು ತಂದ್ಬಿಡೋಕ್ಕೆ ಅಂತವ. ಹಾಂ, ಇವಳು 1 2 3 4 ಹೇಳ್ಕೊಂಡು ಹೋಯ್ತಾಳೆ. ನಿಧಾನ ಕೇಳಿ. ಸೊ ಗೈಸ್, ಇವಾಗ ಇನ್ನೇನು ಮದುವೆ ಹತ್ರ ಬಂದೇ ಬಿಡ್ತು. ಸೊ ಅದಕ್ಕೆ ಏನು ಗೋಲ್ಡ್ ಮಾಡೋಕೆ ಹಾಕೋಕ್ಕೆ ಹೋಗ್ಬೇಕಿತ್ತು. ನಮ್ಮ ಮನೆಯವರು 1ನೇ ತಾರೀಕು ಹಾಕಬೇಕಿತ್ತು, ಬಟ್ 1ನೇ ತಾರೀಕು ಹಾಕೋಕ್ಕಾಗಿರಲಿಲ್ಲ. ಅದಕ್ಕೆ ಇವಾಗ ಹಾಕೋಣ ಅಂತ ಹೋಗ್ತಾವ್ರೆ. ನೋಡಿ ಗೈಸ್, ಆನ್ ದ ವೇ ಹೋಗ್ತಾ ಇವಳು ಅವ್ರ ಅಜ್ಜಿ ಕೈ ಒಂದಂತೆ, ಅವ್ರ ಅಮ್ಮನ ಕೈ ಒಂದಂತೆ. ನಮ್ಮಮ್ಮ ಅವ್ರಮ್ಮ ಹಿಡ್ಕೊಳಕ್ಕೆ ಹೋದ್ರೆ ಬೇಡ ಅಂತವಳೆ. ನಮ್ಮಮ್ಮನ ಕೈ ಆಗ್ಬೇಕಂತ ಇವಳಿಗೆ. ಯಾಕೆ ಹಿಡ್ಕೊಂಡಿದ್ಯಾ ನಮ್ಮಮ್ಮನ ಕೈನ ನೀನು? ಹಾಂ, ಬಿಡು ನಮ್ಮಮ್ಮನ ಕೈ, ಬಿಡು. ಯಾಕೆ ಹಿಡ್ಕೊಂಡಿದ್ಯಾ? ನೋಡೋದು ನೋಡಿ ಹೆಂಗೆ ನೋಡ್ತಾಳೆ.
ಕಳ್ಳಿ ನಾವು ಹಿಡ್ಕೊಂಡ್ರೆ ನಾವು ಕರೆದ್ರೆ ಬರಲ್ಲ. ಅವ್ರ ಅಜ್ಜಿನೇ ಆಗಬೇಕು, ಅವ್ರ ಅಮ್ಮನೇ ಆಗಬೇಕು. ಅವ್ರ ಅಮ್ಮಂಗಿನ್ನ ಅವ್ರ ಅಜ್ಜಿನೇ ಆಗಬೇಕು ಜಾಸ್ತಿ. ನಮ್ದೆಲ್ಲ ಲೆಕ್ಕಕ್ಕೆ ಇಲ್ಲ. ಬಾ ನನ್ನ ಮಗಳೇ ಬತ್ತೀಯ ಎಲ್ಲೋಯ್ತೀಯ. ಸೊ ಬನ್ನಿ ಗೈಸ್, ಇವಾಗ ಹೋಗ್ಬಿಟ್ಟು ಚಿನ್ನ ಮಾಡಕ್ಕೆ ಹಾಕ್ಬಿಟ್ಟು ಬರೋಣ. ಗೈಸ್ ಫೈನಲಿ ಸೇಟು ಅಣ್ಣನ ಅಂಗಡಿಗೆ ಬಂದಾಯ್ತು. ಏಕೆ ಯಾರು ಗಿರಾಕಿಗಳಿಲ್ಲ ಅಂದ್ಬಿಟ್ಟು ಗಂಡ ಹೆಂಡತಿ ಆರಾಮಾಗಿ ಮಾತಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೀರಾ? ಹಾಂ, ಏನೋ ಲೈನ್ ಜೋರಾಗಿ ಹಾಕ್ತಿದ್ರಿ ನೋಡಿ ಗೈಸ್. ಟೆಕ್ನಾಲಜಿಯ ಹೆಂಗೆ ಬುಕ್ ಇಟ್ಕೊಂಡು ಲೈನ್ ಹಾಕ್ತಾವ್ರೆ ರಾಮ್ಲಾಲ್ ಜಿ ಅವರು. ಅಕ್ಕ ಆಯ್ತಾ ತಿಂಡಿ? ಇವರೇ ಗೈಸ್ ಅವ್ರ ಮಿಸ್ಸಸ್ಸು. ಕನ್ನಡ ಬರಲ್ವಾ ಅಣ್ಣ? ಕಲ್ಸ್ಬೇಕಲ್ವಣ್ಣ ನೀನು? ಅಮ್ಮ ಚಾಡಿ ಮಾತು ಹೇಳ್ಬಿಟ್ರೆ ಅಂತೆ. ಅಂದ್ರೆ ನೀನ್ ಕನ್ನಡ ಕಲ್ಸ್ಬೇಕು ತಾನೆ? ಕನ್ನಡ ಸೀಖ್ನಾ है ना आपको? क्यों नहीं सीखा? ಹೇಳ್ತೀನಿ ರೀ ಹಿಂದಿಲಿ. ನಿಮ್ಮ ಯಜಮಾನ್ರು ನಿಮ್ಗೆ ಹೇಳಿದ್ರೆ ಎಲ್ಲ ಹೇಳ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಕಲ್ಸಿಲ್ಲ ಅಂತ ಹೇಳ್ತಾವ್ರೆ ಅಂತ ಹೇಳ್ತೀನಿ. ಹೇಳೋಣ? ಹಾಕೊಟ್ಬಿಡ್ತೀನಿ. ಸೊ ಬನ್ನಿ ಗೈಸ್, ಈಗ ಅದು ಯಾವ್ಯಾವ್ದು ಡಿಸೈನು ಏನೇನು ಎಲ್ಲ ನೋಡ್ಬಿಟ್ಟು ಅದೇನೇನು ಅಂತ ಹಾಕ್ಸೋಣ. ಗೈಸ್ ಈಗ ನಾವು ಸೆಲೆಕ್ಟ್ ಮಾಡಿರೋ ಡಿಸೈನ್ಸ್ ಯಾವುದಪ್ಪ ಅಂತಂದರೆ ನಮ್ಮವ್ರು ಕಳಿಸಿದ್ರು. ಇರಿ ಒಂದು ನಿಮಿಷ ಫೋಟೋ ತೋರಿಸ್ತೀನಿ. ಸೊ ನೋಡಿ ಇದಿರಲಿ. ಫಸ್ಟು ಇದು ಸರ ಬಂದ್ಬಿಟ್ಟು ಗೈಸ್ ಅಂಜಲಿ ಬಟಾಣಿ ಕಟಿಂಗ್ ಅಂತೆ. ಮಮ್ಮ ಬಟಾಣಿ ಕಟಿಂಗ್ ಒಂದೇನ ಬರೋದು? ತೊಗರಿ ಬೇಳೆ ಕಟ್ಟಿಂಗು, ಅವರ ಬೇಳೆ ಕಟ್ಟಿಂಗು, ಕಡಲೆಕಾಳು ಕಟ್ಟಿಂಗ್ ಅವೆಲ್ಲ ಯಾವ ಬರಲ್ವಾ? ಸೊ ಇದ್ಯಾವುದು ಅಂಜಲಿ ಬಟಾಣಿ ಕಟಿಂಗ್ ಅಂತ ಗೈಸ್. ಇದು ಬಂದ್ಬಿಟ್ಟು ಯಾವುದು? ಅಲ್ಲಿ ಯಾವ್ದು ಐತಮ್ಮ? ಅದು ಬಟಾಣಿನಾ? ಹೊಸ ಕಟಿಂಗ ಕೊಡಿ. ಇಲ್ಲಿ ಯಾವ್ದು ನೋಡೋಣ. ಓಹೋ ಇಟ್ಕೊಳಮ್ಮ ಹಂಗೆ ಒಂದು ಸೆಕೆಂಡ್. ಏಯ್ ಫೋನ್ ಎತ್ಕೊಂಬಿಡ. ಅಮ್ಮ ಅದು ಅದೇ ಥರ ಐತಲ್ಲಮ್ಮ, ಸೇಮ್ ಬಟಾಣಿ ಕಟ್ಟಿಂಗೆ ಐತಪ್ಪ. ಹೋಗ್ಲಿ ಬಿಡಿ ಗೈಸ್. ಇದು ಬಂದ್ಬಿಟ್ಟು ಸರಕ್ಕೆ ಆ್ಯಂಡ್ ಅದ್ರ ಜೊತೆಗೆ ಓಲೆ ಗೈಸ್ ಜುಮ್ಕಿ. ಈ ಜುಮ್ಕಿಗೆ ಅವ್ರೇನು ಆಲ್ಟ್ರೇಷನ್ಸ್ ಹೇಳವ್ರೆ ಅಂತಂದರೆ ಇದು ಸೇಮ್ ಇರಲಿ, ಇದ್ರ ಜೊತೆಗೆ ಕೆಳಗಡೆ ಅರಳೇನು ಬಂದೈತಲ್ಲ ಅದೆಲ್ಲ ಗೋಲ್ಡಲ್ಲೇ ಬರಲಿ ಅಂತ ಹೇಳವ್ರೆ. ಸೊ ಈ ಗ್ರೀನ್ ಅರಳು ಇರಲ್ಲ, ಇದು ಮೇಲ್ಗಡೆ ಏನೈತಲ್ಲ ಅದ್ರ ಮಿಕ್ಕಿದ್ದೆಲ್ಲ ಇರುತ್ತೆ. ಕೆಳಗಡೆ ಗ್ರೀನ್ ಅರಳು ಮಾತ್ರ ಇರಲ್ಲ. ಸೊ ಇವಾಗ ಇದೆರಡನ್ನು ಫೈನಲೈಸ್ ಮಾಡಿದ್ವಿ. ಇವ್ರು ಯಾವುದೋ ಹೊಸ ಡಿಸೈನ್ ಬಂದೈತೆ ಅಂತ ಅಂದ್ಬಿಟ್ಟು ಇದನ್ನು ತೋರಿಸಿದ್ರು. ಇದು ನನಗೆ ಅದು ಸೇಮ್ ಎರಡು ಸೇಮೇ ಕಾಣಿಸ್ತೈತಪ್ಪ. ನಮ್ಮ ಮನೆಯವ್ರಿಗೆ ಅಮ್ಮ, ನಮ್ಮ ಮನೆಯವ್ರಿಗೆ ವಾಟ್ಸಪ್ ಮಾಡಿ ತೋರ್ಸಕ್ಕೆ ಬರ್ತಾರೆ. ನಮ್ಮ ಮನೆಯವ್ರು ನೋಡೋರಂತ ಬಿಡ್ರಿ. ಇದು ಚೆನ್ನಾಗೈತೆ, ಬಟ್ ಇದು ದಪ್ಪ ಆಯ್ತಲ್ವಾ? ಎಷ್ಟು ಗ್ರಾಮ್ ಆಯ್ತಿದ? 40 ಆಯ್ತಾ? ಹಾಂ, ಅಂದ್ರೆ ತೀರ ದಪ್ಪ ಆಯ್ತಪ್ಪ. ಬಟ್ ಇದು ಬೇಡವಂತೆ ಗೈಸ್. ನಮ್ಮವ್ರಿಗೆ ಈ ಡಿಸೈನ್ ಏನೈತಲ್ಲ ಸೆಂಟ್ರಲ್ ಏನಿಗೆ ಬಂದೈತಲ್ಲ ಇದು ಬೇಡವಂತೆ. ಇದ್ಯಾಕೆ? ಓಹ್ ಇದೇ ಕೋಳಿ ಮರಿ ಜಿಗ್ದಂಗೆ ಜಿಗಿತ. ಏ ಪೋಲಿ ಮನಿಕ ತಾಚಿ ಮಾಡು. 1 ಗಂಟೆ ಆಯ್ತು, ಟೈಮ್ ಆಯ್ತು ನಿಂದು. ಬೇಡ, ಅದು ಬೇಡ. ಅವ್ರೇನು ಕಟ್ಸಾರಲ್ಲ ಅದಿರಲಿ. ಅದನ್ನ ಮಾಮೂಲಿ ಅಂಜಲಿ ಬಟಾಣಿ ಕಟಿಂಗ್ ಅಷ್ಟೇ. ನೀವೇನಾದ್ರು ಫ್ರೀ ಏನಾದ್ರು ಕೊಡ್ತೀರಾ ಮದುವೆಗೆ? ಫ್ರೀ ಕಟ್ಟಿಂಗ್ ಫ್ರೀ ಎಲ್ಲ ಬೇಡ. ಚಿನ್ನ ಏನ್ ಫ್ರೀ ಕೊಡ್ತಾ ಇದ್ರಿ ಹೇಳಿ? ಮನೆ ಗೃಹ ಪ್ರವೇಶಕ್ಕೆ ಏನ್ ಹಾಕಿದ್ರಮ್ಮ? ಮನೆ ಗೃಹ ಪ್ರವೇಶಕ್ಕೆ ಗಣಪತಿ, ಸಿಲ್ವರ್ ಗಣಪತಿ ಕೊಟ್ಟಿದ್ರು. ಈಗ ಮದುವೆಗೆ ಏನ್ ಕೊಡ್ತಿದ್ರಿ ಮಮ್ಮ? ಏನ್ ಬೇಡ, ಜಾಸ್ತಿ ಬೇಡ. 20 ಗ್ರಾಮ್ ಚೈನ್ ಕೊಟ್ಬಿಡಿ ಸಾಕು. ಗೃಹ ಪ್ರವೇಶಕ್ಕೆ ಫ್ರೇಮು. ಅಲ್ಲಿ ಗಣಪತಿ ಕೊಟ್ಟಿದ್ರಿ, ಈ ಸರಿ ಮನೆ ಗೃಹ ಪ್ರವೇಶಕ್ಕೆ ಫ್ರೇಮ್ ಕೊಟ್ಟಿದ್ದೀರಿ. ಈ ಸರಿ ನನಗೆ 20 ಗ್ರಾಮ್ ಚೈನ್ ಕೊಟ್ಬಿಡಿ ಚಿನ್ನದ ಅಲ್ವಾ? 13 ಲಕ್ಷ 3 ಲಕ್ಷ ಅಷ್ಟೇ ಸೆಟ್ ಮಮ್ಮ. ನನಗಿನ್ನ ಹೆಚ್ಚ 3 ಲಕ್ಷ ನಿಮ್ಗೆ. 3 ಲಕ್ಷ ನೋಡಮ್ಮ, ನನಗಿನ್ನ ಹೆಚ್ಚಿಲ್ವಂತೆ. ಹಂಗಾರೆ 20 ಗ್ರಾಮ್ ಬರುತ್ತೆ ಚೈನು. ಮುಯಿ ಬನ್ನಿ ಗೈಸ್, ಇವ್ರು ಇನ್ನ ಬಿಲ್ ಹಾಕ್ತಾವ್ರೆ. ಅದು ಎಷ್ಟು ಹಾಕ್ತಾರೆ ನೋಡೋಣ ಆಮೇಲೆ. ಗೈಸ್ ಫೈನಲಿ ಎಲ್ಲಾನು ಡಿಸೈನ್ ತೋರಿಸಿ ಲೆಕ್ಕ ಹಾಕ್ಸಿ ಎಲ್ಲ ಹಾಕಾಯ್ತು. ಸೊ ನಾವು ಹಾಕ್ಸೋಷ್ಟೊಳಗೆ ನಮ್ಮ ಪರ್ಣಿ ಆಲ್ರೆಡಿ ಒಂದು ಕೋಟ ನಿದ್ದೆ ಹೊಡೆದ್ಬಿಟ್ಲು. ನಿದ್ದೆ ಹೊಡಿತಾವಳೆ. ಹೌದು, ಚೀಟಿ ಕಳ್ಸಿಬಿಡ್ಬೇಕು. ನೀವು ಯಾಕೆ ಚೀಟಿ ಕಳ್ಸೋದು ಲೇಟ್ ಮಾಡ್ತೀರಿ? ಈಗ ಆ ಉಂಗ್ರದ ಕೊಟ್ಟಿರೋದು ಎಷ್ಟು ಗ್ರಾಮ್ ಅದೇ? ಆ ಉಂಗ್ರದ್ದು ಎಲ್ಲೈತೆ? ಅಣ್ಣ ಕೊಟ್ಟಿರೋದು, ನಿನ್ ಡಾಲರ್ ಕೊಟ್ಟಿರೋದು ಎಲ್ಲೈತೆ? ಯಾವ್ದೋ ಉಂಗ್ರದ್ದು ಅಂದಲ್ಲ ಅದೆಲ್ಲೈತೆ? ಅವೆಲ್ಲ ಚೀಟಿ ಕಳ್ಸ್ಬೇಕು ನಮ್ಗೆ. ನಿನ್ನ ಕಳಿಸ್ತಾರ ಬಮ್ಮ, ಒಟ್ಟಿಗೆ ಇವಾಗ ಕಳಿಸ್ಬಿಟ್ಟು ಎಲ್ಲ ಫೈನಲೈಸ್ ಮಾಡ್ತಾರಂತೆ. ಚೀಟಿ ಕಳಿಸ್ಬಿಟ್ರೆ ನೆಮ್ಮದಿ. ಸೊ ಗೈಸ್ ಫೈನಲಿ ಈಗ ಎಲ್ಲ ಏನೋ ಡಿಸೈನ್ ತೋರಿಸಿ ಗ್ರಾಮ್ ಎಷ್ಟು ಏನು ಎತ್ತ ನಮ್ಮ ಅಮ್ಮವ್ರಿಗೆ ಏನು ಅಡಿಷ್ನಲ್ ಬೇಕಿತ್ತು ಅದೆಲ್ಲ ಮಾಡಿ ಹಾಕಾಯ್ತು. ಸೊ ಇವರಿಬ್ರು ಇವಾಗ ಹಿಂಗೇನೆ ಸಂತೆಗೆ ಹೋಗ್ತಾರೆ. ಸಂತೆಗೆ ಹೋಗ್ಬಿಟ್ಟು ಸಂತೆಲಿ ಶಾಪಿಂಗ್ ಮಾಡ್ಕೊಂಬರ್ತಾರೆ. ನನಗೆ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಐತೆ, ನಾನು ಒಂಚೂರು ಕೇರ್ಪೇಟೆಗೆ ಹೋಗಿದ್ದು ಬರಬೇಕು. ಸೊ ಬನ್ನಿ ಇವಾಗ
ಇವ್ರು ನಿಂಗೆ ಸಂತೆ ಕಳಿಸ್ಬಿಟ್ಟು ನಾನು ಹಂಗೆ ಮನೆಗೆ ಹೋಗಿ ಕೇರ್ಪಡೆಗೆ ಹೋಗಿದ್ದು ಬರಬೇಕು. ಹೋಗಿದ್ದು ಬನ್ನಿ ಸಂತೆಗೆ, ಶಾಪಿಂಗ್ ಮಾಡ್ಕೊಂಬನ್ನಿ. ಬಾಯ್ ಪಣಿ ನಿದ್ದೆ ಹೊಡಿತಾಳೆ ನೋಡಿ ಗೈಸ್. ನಾನು ಅಮ್ಮನ್ನು ಅದಕ್ಕೇನೋ ಸಂತೆ ಕಳಿಸ್ಬಿಟ್ಟು ಈ ಕಡೆ ಬರೋಣ ಅಂತ ಬರ್ತಾಯಿದ್ದೆ. ಬಟ್ ಅಷ್ಟರಲ್ಲಿ ನಮ್ಮ ಪಣ್ಣಿ ಬೇರೆ ಮಲ್ಕೊಂಡ್ಬಿಟ್ಟಿದ್ದಲ್ಲ. ಸೊ ಅವಳನ್ನೇ ಎತ್ಕೊಂಡು ಅವ್ರು ಸಂತೆಗೆ ಹೋಗೋಕ್ಕಾಗಲ್ಲ ಅಂತ ಗೊತ್ತಾಯಿತು. ಅದಕ್ಕೆ ಕರ್ಕೊಂಬಂದ್ಬಿಟ್ಟು ನಾನೇ ಮನೇಲಿ ಮಲಗಿಸ್ದೆ. ಸೊ ಇವಳು ಈಗ ಇಲ್ಲಿ ಆರಾಮಾಗಿ ನಿದ್ದೆ ಹೊಡಿತಾವಳೆ. ನಾನು ಸ್ವಲ್ಪ ಹೊರಗಡೆ ಹೋಗ್ಬೇಕಿತ್ತು ಅಂತ ಹೇಳಿದ್ನಲ್ಲ. ಸೊ ಅದಕ್ಕೆ ಅವ್ರು ಬರೋವ್ರಿಗೂ ಇಲ್ಲೇ ಇರ್ತೀನಿ. ಅವ್ರು ಬಂದಮೇಲೆ ಪಾಪ ನೋಡ್ಕೊಳಕ್ಕೆ ಯಾರಾದರೂ ಇರ್ತಾರೆ ಅವಾಗ. ಸೊ ಇವಾಗಲೇ ಹೋಗ್ಬಿಟ್ರೆ ಇವಳು ನೋಡ್ಕೊಳಕ್ಕೆ ಯಾರೂ ಇರಲ್ಲ. ಆಮೇಲೆ ಒಬ್ಬಳೇ ಎದ್ಬಿಟ್ಟು ಅಳ್ತಾಳೆ. ಸೊ ಅದಕ್ಕೆ ಅವ್ರು ಬರೋವ್ರಿಗೆ ಇಲ್ಲೇ ಇದ್ಬಿಟ್ಟು ಅವ್ರು ಬಂದಮೇಲೆ ನಂದೇನು ಕೆಲಸ ಐತೆ ಅದನ್ನು ಮುಗ್ಸಕ್ಕೆ ಹೋಗ್ತೀನಿ. ಸೊ ಈ ಥರ ನಡೀತೈತೆ ಗೈಸ್ ನಮ್ಮ ಮದುವೆ ಪ್ರಿಪ್ರೇಷನ್ಸ್. ಕಾರ್ಡ್ಸ್ ಕೊಡೋಕ್ಕೆಲ್ಲ ಸ್ಟಾರ್ಟ್ ಆಯಿತು. ಆ್ಯಂಡ್ ಇವಾಗ ಗೋಲ್ಡ್ ಮಾಡೋಕ್ಕೂ ಹಾಕಾಯಿತು. ಚೌಲ್ಟ್ರಿ ಎಲ್ಲ ಬುಕ್ ಆಯಿತು. ಪ್ರೀ ವೆಡ್ಡಿಂಗ್ ಶೂಟ್ ಮುಗೀತು. ಆ್ಯಂಡ್ ಇನ್ನೇನಿದ್ರು ವೆಡ್ಡಿಂಗ್ ಒಂದೇ ಪೆಂಡಿಂಗ್ ಇರೋದು. ಸೊ ವೆಡ್ಡಿಂಗ್ ಒಂದು ಮುಗಿಸ್ಬಿಟ್ರೆ ನಮ್ಮ ಮನೇಲಿ ನೆಕ್ಸ್ಟ್ ಇನ್ನು ಯಾವುದೇ ರೀತಿ ಫಂಕ್ಷನ್ಸ್ ಅಂತ ಸೂನ್ ಯಾವುದೂ ಬರೋಲ್ಲ. ಮೈಟ್ ಬಿ ಒಂದು 5 years 6 years, ಮೈಟ್ ಬಿ 10 years. ಸೊ ದಿಸ್ ಇಸ್ ದ ಲಾಸ್ಟ್ ಫಂಕ್ಷನ್ ಇವಾಗಿರೋದು ಕರೆಂಟ್ಲಿ. ಸೊ ಅದನ್ನು ಧೂಮಾಗಿ ಮಾಡ್ತವ್ರು ನಮ್ಮ ಮನೇಲಿ ಗೈಸ್. ಇದ್ರ ಜೊತೆಗೆ ಇನ್ನೊಂದು ವಿಷಯ ಹೇಳೋದು ಮರ್ತದೆ ನಾನು ನಿಮಗೆ. ಈಗ ಆಲ್ರೆಡಿ ನಾನು ಬ್ಲಾಗ್ ಮಾಡ್ತಾ ಇರೋದ್ರಿಂದನೇ ಗೊತ್ತಾಗಿರುತ್ತೆ ನಿಮಗೆಲ್ಲ. ಸೊ ಅದೇನಪ್ಪ ಅಂತಂದರೆ ನಿಮ್ಮೆಲ್ಲರಿಗೂ ಗೊತ್ತು, ಪ್ರೀವಿಯಸ್ ವೀಡಿಯೋಸಲ್ಲೆಲ್ಲ ನೋಡಿದ್ದೀರಾ ನಂದು. ನನಗೆ ಮೈಕ್ರೋಫೋನ್ ಕರೆಕ್ಟಾಗಿ ಸೆಟ್ ಆಗ್ತಾಯಿಲ್ಲ ಅಂತ ಒಂದು 3-4 ಮೈಕ್ರೋಫೋನ್ ಆರ್ಡ್ರ್ ಮಾಡಿ ಮತ್ತೆ ವಾಪಸ್ ರಿಟರ್ನ್ ಮಾಡಿ ಮತ್ತೆ ಬೇರೆದು ಆರ್ಡ್ರ್ ಮಾಡಿ ಮತ್ತೆ ರಿಟರ್ನ್ ಮಾಡಿ. ಸೊ ಇದೇ ಸರ್ಕಸ್ ಮಾಡ್ತಾಯಿದ್ದೆ. ಬಟ್ ಫೈನಲಿ ಐ ಹ್ಯಾವ್ ಡಿಸೈಡೆಡ್ ಆ್ಯಂಡ್ ಅದನ್ನು ಡಿಸೈಡ್ ಮಾಡಿ ಇವಾಗ ಆಲ್ರೆಡಿ ಮನೆಗೆ ತರಿಸೇ ಬಿಟ್ಟಿದ್ದೀನಿ. ಅದು ಯಾವುದು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗ್ತಾ ಇದೆ, ಕ್ಯಾಮ್ರಾದಲ್ಲೂ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಶೆಕೆ ಆಗ್ತೈತೆ ಗೈಸ್. ಅಲ್ಲಿಂದ ಬಂದಲ್ಲ ಸಂತೆಯಿಂದ ನಡ್ಕೊಂಡು ಬಂದೆ, ಗಾಡಿ ತೊಗೊಂಡು ಹೋಗಿರಲ್ಲ. ಸೊ ಶೆಕೆ ಆಗ್ತೈತೆ. ಸೊ ಅದಕ್ಕೆ ಅಂತ ಅಂದ್ಬಿಟ್ಟು ಏನು ಬುಕ್ ಮಾಡಿದ್ದೀನಿ ಗೊತ್ತಾ ಗೈಸ್? ಏನು ತಂದಿದ್ದೀನಿ ಗೊತ್ತಾ? ಈ ಸಿಂಬಲ್ ನೋಡಿದ್ರೆ ಕೆಲವ್ರಿಗೆ ಗೊತ್ತಾಗ್ಬಿಟ್ಟಿರುತ್ತೆ. ಸೊ ಫೈನಲಿ ಇಟ್ಸ್ ಹಿಯರ್. ಹಾಲಿಲ್ಯಾಂಡ್ ಲಾರ್ಕ್ M2 ವೈರ್ಲೆಸ್ ಲೇವಿಯರ್ ಮೈಕ್ರೋಫೋನ್. ಲ್ಯಾವಲಿಯರ್ ಇದು ಹೆಂಗೆ ಸ್ಪೆಲ್ ಮಾಡೋದಿದ್ದನ್ನು? ಲ್ಯಾವಲಿಯರ್ ಅಂತ ಸ್ಪೆಲ್ ಮಾಡ್ದೆ. ವೈರ್ಲೆಸ್ ಲ್ಯಾವಲಿಯರ್ ಮೈಕ್ರೋಫೋನ್ ಗೈಸ್. ಇದನ್ನು ನಾನು ಲೈಕ್ ಯೂಶ್ವಲಿ ಎಲ್ಲ ಕ್ರಿಯೇಟರ್ಸು ಯೂಸ್ ಮಾಡೋದು ನೋಡಿದ್ದೆ. ಆ್ಯಂಡ್ ಇದು ಹೆಂಗೆ ಬರುತ್ತೆ ಅಂತ ನನಗೂ ಐಡಿಯಾ ಇರಲಿಲ್ಲ. ಬಟ್ ತರಿಸಿ ಟ್ರೈ ಮಾಡಿದೆ. ಟಾಪ್ ಕ್ಲಾಸ್ ಕ್ವಾಲಿಟಿ ಮಾತ್ರ. ಸೊ ಇದಕ್ಕೆ ಎಷ್ಟಾಯಿತು ಗೊತ್ತಾ ಗೈಸ್ ಪ್ರೈಸು? ಇದ್ರ ಪ್ರೈಸ್ ಬಂದ್ಬಿಟ್ಟು ನನಗೆ ಹತ್ತತ್ರ 11,000-12,000 ಬೀಳ್ತು ಗೈಸ್. 11,000-12,000. ಇಟ್ಸ್ ನಾಟ್ ಏನೋ ಕಮ್ಮಿ ಅಮೌಂಟ್ ಅಂತೂ ಅಲ್ಲವೇ ಅಲ್ಲ. ಅದೂ ಇವಾಗಿರೋ ಕರೆಂಟ್ ಸಿಚುಯೇಷನಿಗೆ 11,000-12,000 ಅಂತಂದರೆ ದಟ್ ಇಸ್ ಎ ಹ್ಯೂಜ್ ಅಮೌಂಟ್. ಸೊ ಫೈನಲಿ ಅದನ್ನು ಕೊಟ್ಬಿಟ್ಟು ಬಟ್ ಕಂಟೆಂಟ್ ಕ್ರಿಯೇಷನ್ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ಗೈಸ್ ವಾಯ್ಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೊ ವಾಯ್ಸ್ ಇಲ್ಲ ಅಂತಂದರೆ ನಿಮಗೆ ವ್ಲಾಗಿಂಗ್ ಆಗಲಿ ರೀಲ್ಸ್ ಆಗಲಿ ಯಾವುದನ್ನು ಪ್ರಾಪರಾಗಿ ಬರೋಲ್ಲ. ಸೊ ಅದಕ್ಕೆ ಡಿಸೈಡ್ ಮಾಡಿ ಸೊ ಇದನ್ನು ಫೈನಲಾಗಿ ತರಿಸ್ದೆ. ಬಂದಿದ್ದ ತಕ್ಷಣ ಅನ್ಬಾಕ್ಸ್ ಮಾಡೋ ವೀಡಿಯೋ ಮಾಡಬೇಕಿತ್ತು ಬಟ್ ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೆ ಇವಾಗ ಮಾಡ್ತಾಯಿದ್ದೀನಿ ನೋಡಿ. ಲಾರ್ಕ್ M2. ಸೊ ಇದರಲ್ಲಿ ಏನೇನೆಲ್ಲ ಕೊಟ್ಟಿದ್ದಾರೆ ಅಂತ ನಿಮಗೆ ಕೊಟ್ಬಿಟ್ಟವ್ರೆ. ಇದೆರಡು ಮೈಕ್ ಆ್ಯಂಡ್ ಇದೆರಡು ಮಾಮೂಲಿ ಇದು ಸಿ ಟೈಪ್ ಬಂದುಬಿಟ್ಟು ಮಾಮೂಲಿ ಫೋನ್ಗಳಿಗೆ. ಆ್ಯಂಡ್ ಇದು ಬಂದುಬಿಟ್ಟು ಐಫೋನಿಗೆ. ಆ್ಯಂಡ್ ಇದು ಬಂದುಬಿಟ್ಟು ಬಾಕ್ಸ್. ಇದರೊಳಗಡೆ ಎಲ್ಲನೂ ನೀವು ಮಡಗ್ಬೋದು. ಆ್ಯಂಡ್ ಇದು ಬಂದುಬಿಟ್ಟು ಗೈಸ್ ಇದಕ್ಕೇನೋ ಹೇಳ್ತಾರೆ, ಅದ್ರದ್ದು ವರ್ಡ್ ನನಗೆ ನೆನಪಿಗೆ ಬರ್ತಲ್ಲ ಕರೆಕ್ಟಾಗಿ. ಸೊ ನೋಡಿ ಈ ಥರ ಬರುತ್ತೆ ನಿಮಗೆ ತೆಗ್ದಿದ ತಕ್ಷಣ ಬಾಕ್ಸು. ಇದೊಂದು ಬಾಕ್ಸ್ ಕೊಡ್ತಾರೆ. ಬಾಕ್ಸ್ ಒಳಗಡೆ ನಿಮಗೆ ಮೈಕೆಲ್ಲ ಮಾಡ್ಕೊಳ್ಳೋದು. ಆ್ಯಂಡ್ ಇದು ಬಂದುಬಿಟ್ಟು ಸಿ ಟೈಪು. ಇದು ಬಂದುಬಿಟ್ಟು ಲೈಟ್ನಿಂಗ್ ಏನೇ ಖಾಲಿ ಆಗಿದೆ ಅಂತಂದರೆ ಇದನ್ನು ಮೊಬೈಲ್ಗೆ ಅಟ್ಯಾಚ್ ಮಾಡಿದ್ದೀನಿ. ಸೊ ಅದಕ್ಕೆ ಖಾಲಿ ಕಾಣ್ತಾ ಇದೆ. ಆ್ಯಂಡ್ ಈ ಬಾಕ್ಸ್ ಓಪನ್ ಮಾಡಿದ್ರೆ ನಿಮಗೆ ಇದು ಎಲ್ಲ ಗೈಸ್ ಇದೇ ಥರ ಫುಲ್ ಕವರ್ ಹಾಕಿ ಎಲ್ಲ ಇದು ಮಾಡಿರ್ತಾರೆ. ಈ ಥರ ಫುಲ್ ಕವರ್ ಹಾಕಿ ಫುಲ್ ಪ್ಯಾಕ್ ಮಾಡಿರ್ತಾರೆ. ಬಟ್ ನಾನು ಅದನ್ನು ಮೊನ್ನೆ ಎಲ್ಲ ಯೂಸ್ ಮಾಡಿದೆ ಅಲ್ವಾ. ಸೊ ಹಂಗಾಗಿ ಅದು ಕವರ್ ಇಲ್ಲ. ಸೊ ಇದನ್ನು ನೀವು ಜಸ್ಟ್ ಹಿಂಗೆ ಓಪನ್ ಮಾಡಿದ ತಕ್ಷಣವೇ ನಿಮ್ಗೆ ಇದೊಂದು ಬರುತ್ತೆ. ಇದಕ್ಕೇನೋ ಅಂತಾರೆ ಗೈಸ್, ಇದು ಏನು ಅಂತಲೇ ಗೊತ್ತಿಲ್ಲ ನನಗೆ, ಮರ್ತೋಗ್ಬಿಟ್ಟಿದ್ದೀನಿ. ಮೋಸ್ಟ್ಲಿ ವಾಯ್ಸ್ ಇಂಕ್ರೀಸು ರಿಡ್ಯೂಸ್ ಮಾಡೋದಾ ಏನೋ ಗೊತ್ತಿಲ್ಲ. ಬಟ್ ಐ ಥಿಂಕ್ ವಾಯ್ಸ್ ಇಂಕ್ರೀಸು ಡಿಕ್ರೀಸ್ ಮಾಡೋದೆ ಅಂತ ಅನ್ಕೊತೀನಿ. ಇಲ್ಲಿ ಹಿಂಗೆ ತಿರುಗಿಸೋದು ಅಂತ ಅನ್ಕೊತೀನಿ. ಸೊ ಇದ್ರ ಹೆಸರು ಮರ್ತೋಗೈತೆ ನನಗೆ, ಇದೇನು ಅಂತ ಗೊತ್ತಿಲ್ಲ. ಸೊ ಇದನ್ನು ಅಷ್ಟೇ ಇದರೊಳಗಡೆ ಕೊಡ್ತಾರೆ. ಆ್ಯಂಡ್ ಅದ್ರ ಜೊತೆಗೆ ನೋಡಿ ಇಲ್ಲಿ 2 ಮೈಕ್ನ ಪ್ಲೇಸ್ ಮಾಡೋದು. ಆ್ಯಂಡ್ ಈ ಥರ ಬರುತ್ತೆ. ಆ್ಯಂಡ್ ಇದ್ರ ಗೈಸ್ ಮ್ಯಾಗ್ನೆಟಿಕ್ ಕೆಪಾಸಿಟಿ ಏನೈತೆ ಗೊತ್ತಾ? ಕ್ರೇಜ್ ಐತಿ. ಈಗ ನೋಡಿ ಎಷ್ಟು ಡಿಸ್ಟೆನ್ಸಲ್ಲಿ ಇಟ್ಕೊತೀನಿ. ಈ ಡಿಸ್ಟೆನ್ಸಲ್ಲಿ ಇಟ್ಕೊಂಡ್ರು ಲಕ್ಕನ್ನು ಬಂದು ಕಚ್ಕೊಳ್ಳುತ್ತೆ ನೋಡಿ. ಕ್ರೇಜಿ ಕ್ವಾಲಿಟಿ ಮಾತ್ರ, ಕ್ರೇಜಿ ಕ್ವಾಲಿಟಿ. ನನಗಂತೂ ಭಾರಿ ಇಷ್ಟ ಆಯಿತು. ಸೊ ಯಾರಾದರೂ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಬೇಕು ಅಥವಾ ಕಂಟೆಂಟ್ ಕ್ರಿಯೇಷನ್ ಪ್ಲ್ಯಾನ್ ಮಾಡ್ತಾಯಿದ್ದೀರಾ ಅಂತಂದರೆ ಈ ಮೈಕ್ನ ನಾನು ಸಜೆಸ್ಟ್ ಮಾಡ್ತೀನಿ. ಸ್ವಲ್ಪ ಕಾಸ್ಟ್ಲಿ ಆಯಿತು, ಐ ಅಗ್ರಿ ವಿತ್ ದ್ಯಾಟ್. ಬಟ್ ಪರವಾಗಿಲ್ಲ. ಲೈಕ್ ನೀವು ಮಾಡಬೇಕು ಅಂತ ಅಂದ್ಕೊಂಡಿರೋದಕ್ಕೆ, ನಿಮ್ಮ ಒಂದು ಔಟ್ಪುಟ್ ಚೆನ್ನಾಗಿ ಬರಬೇಕು ಅನ್ನೋದಕ್ಕೆ ನೀವು ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀರಾ ಅಂತಂದರೆ ದಟ್ ವಿಲ್ ಡಬಲ್ ಯರ್ ಇನ್ಕಮ್ ರೈಟ್. ಸೊ
ಪರವಾಗಿಲ್ಲ ಈ ಸಲ ಇನ್ವೆಸ್ಟ್ಮೆಂಟ್ ಮಾಡಿ. ಸೊ ಮುಂದಿನ ಸಲ ಹೋಗ್ತಾ ಹೋಗ್ತಾ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಗೈಸ್, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂಟಿಲ್ ಆ್ಯಂಡ್ ಅನ್ಲೆಸ್ ಯು ಲೂಸ್ ಇಟ್. ಓಕೆ, ಸೊ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ನಾನು ಇದನ್ನೇ ತೊಗೊಂಡು ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಅದರೊಳಗಡೆ ಇದು ಬರುತ್ತೆ. ಸೊ ಇದು ನೋಡಿ, ಇದ್ರದ್ದೇ ಸೇಮ್ ಎಲ್ಲ ಮಾಡಿ ಕೊಟ್ಬಿಟ್ಟಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ನಿಮಗೊಂದು ಬಿಲ್ ಕೊಟ್ಟಿರ್ತಾನೆ. ಸೊ ಬಿಲ್ ನಾನು ಅಮೆಝಾನಿಂದ ತರಿಸಿದ್ದು. ಸೊ ಅರೌಂಡ್ ನಿಮಗೆ 11-12 ಸಾವಿರ ಬೀಳುತ್ತೆ. ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ಮಾಮೂಲಿ ಚಾರ್ಜರ್ ಅದು ಇದು ಕೊಟ್ಟಿರ್ತಾರೆ. ಇದರೊಳಗಡೆ ಒಂದು ಪೌಚ್ ಕೊಟ್ಟಿರ್ತಾರೆ. ಈ ಪೌಚ್ ಒಳಗಡೆ ಎಲ್ಲ ಕೊಡ್ತಾರೆ ಗೈಸ್ ನಿಮಗೆ, ಆ ಚಾರ್ಜಿಂಗ್ ಕೇಬಲ್ ಆಗಲಿ ಗೈಸ್. ಇನ್ನೊಂದು ಏನು ಗೊತ್ತಾ, ಆಮೇಲೆ ಇದಕ್ಕೆ ಅಂಟಿಸ್ಕೊಳ್ಳೋಕ್ಕೆ ಅಂತ ಸ್ಟಿಕ್ಕರ್ ಕೊಟ್ಟಿರ್ತಾರೆ ನೋಡಿ. ಇಲ್ಲೇನಿದೆಯಲ್ಲ, ಇಲ್ಲಿಗೆ ಸ್ಮೈಲಿ ಸ್ಟಿಕ್ಕರ್ ಎಲ್ಲ ಕೊಟ್ಟಿದ್ರು. ಬಟ್ ಅದನ್ನು ನಮ್ಮ ಪರ್ಣಿ ಎತ್ಕೊಂಡು ಆಟ ಆಡಿ ಫುಲ್ ತೀರ್ಸಾಕಿದ್ಲು. ಸೊ ಅದೊಂದು ಹೋಯ್ತು. ಅದಾದಮೇಲೆ ಇಲ್ಲಿ ನೋಡಿ, ಈ ಥರ ಕೇಬಲ್ ಕೊಡ್ತಾರೆ ನಿಮಗೆ, ಸಿ ಟೈಪ್ ಕೇಬಲ್ಲು. ಸೊ USB ಟು ಸಿ ಟೈಪ್ ಇದೆ. ಸೊ ಇದನ್ನು ಚಾರ್ಜಿಂಗ್ಗೆ ಅಂತ ಯೂಸ್ ಮಾಡ್ಬೋದು. ಇದೇನು ಕೊಟ್ಟವ್ರೆ ಅಂತ ಗೊತ್ತಾಗಿಲ್ಲ ನನಗೆ. ಮಾಮೂಲಿ ಆಕ್ಸ್ ಕೇಬಲ್ ಕೊಟ್ಟವನೇ, ಬಟ್ ಏನು ಕೊಟ್ಟವನೇ ಅಂತ ಗೊತ್ತಾಗಿಲ್ಲ. ಆ್ಯಂಡ್ ಅದ್ರ ಜೊತೆಗೆ ಇದೆರಡು ಕುಷನ್ಸ್ ಕೊಟ್ಟಿರ್ತಾನೆ ನಿಮಗೆ ಮೈಕಿಗೆ ಹಾಕೊಳ್ಳೋಕ್ಕೆ ಅಂತ. ಸೊ ಲೈಕ್ ಏನೋ ಹೊರಗಡೆ ನಾಯ್ಸ್ ಎಲ್ಲ ಕೇಳಬಾರ್ದು ಅಂತ. ಬಟ್ ಅದಕ್ಕಿಂತ ಇನ್ನೊಂದು ಇವ್ರೇನು ಸಿಂಪಲ್ ಮಾಡಿದ್ದಾರೆ ಅಂತಂದರೆ, ನೋಡಿ ಇಲ್ಲೇನು ಗ್ರೀನ್ ಕಾಣ್ತಿದೆಯಲ್ವಾ. ಸೊ ಇದು ಬಂದ್ಬಿಟ್ಟು ನಾಯ್ಸ್ ರಿಡಕ್ಷನ್ಗೆ ಒಂದು ಬಟನ್ ಕ್ಲಿಕ್ ಮಾಡಿದ್ರೆ ಬ್ಲೂ ಬರುತ್ತೆ. ಬ್ಲೂ ಅಲ್ಲೂ ವಾಯ್ಸ್ ರೆಕಾರ್ಡಿಂಗ್ ಆಗುತ್ತೆ, ಬಟ್ ನಿಮಗೆ ಸರೌಂಡಿಂಗ್ ವಾಯ್ಸ್ ಸ್ವಲ್ಪ ಜಾಸ್ತಿ ಬರುತ್ತೆ. ಇವಾಗ ಬರ್ತಾ ಇರ್ಬೋದು, ಮೈಟ್ ಬಿ ನನ್ನ ಫ್ಯಾನ್ ಸೌಂಡ್ ಎಲ್ಲ ಕೇಳಿಸ್ತಾ ಇರುತ್ತೆ ನಿಮಗೆ. ಸೊ ಅದೇ ಒಂದು ಬಟನ್ ಒಂದ್ಸಲ ಇಲ್ಲಿ ಹಿಂಗೆ ಕ್ಲಿಕ್ ಮಾಡಿದ್ರೆ ನಿಮಗಿಲ್ಲಿ ಕಲರ್ ಗ್ರೀನ್ ಆಗಿ ಟರ್ನ್ ಆಗುತ್ತೆ. ಸೊ ಗ್ರೀನ್ ಆಗಿ ಟರ್ನ್ ಆಯಿತು ಅಂತಂದರೆ ನಿಮಗೆ ಸರೌಂಡಿಂಗ್ ವಾಯ್ಸ್ ಯಾವುದು ಬರೋಲ್ಲ. ಸೊ ಇದೊಂದೊಂದು ತರಿಸ್ದೆ, ಕಷ್ಟಪಟ್ಟು ಇಷ್ಟಪಟ್ಟು. ಇವಾಗ ಕಷ್ಟ ಆದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ತರಿಸೇಬಿಟ್ಟೆ ಫೈನಲಿ. ಬಿಕಾಸ್ ಗೊತ್ತಲ್ಲ ನಿಮಗೆ, ಆಲ್ರೆಡಿ ಸುಮಾರು ಸಲ ಅದು ಇದು ಆರ್ಡ್ರ್ ಮಾಡಿ ಮತ್ತೆ ವಾಪಸ್ ಮಾಡಿ ಮತ್ತೆ ಆರ್ಡ್ರ್ ಮಾಡಿ ಸಾಕಾಯಿತು ನನಗೆ. ಸೊ ಅದಕ್ಕೆ ಆಗಿದ್ದಾಗಲಿ ನೋಡೇ ಬಿಡೋಣ ಮಾದಪ್ಪನ ಜಾತ್ರೆ ಅಂತ ಅಂದ್ಕೊಂಡು ತರಿಸೇಬಿಟ್ಟೆ. ಸೊ ಫೈನಲಿ ಇದು ಬಂತು. ಇದೊಂದು ನಿಮ್ಮ ಹತ್ರ ಶೇರ್ ಮಾಡಿರಲಿಲ್ಲ. ಸೊ ಅದಕ್ಕೆ ಇವಾಗ ನೆನಪಾಯಿತು ಹಂಗೆ ಬರ್ತಾ. ಸೊ ಅದನ್ನು ಹೇಳಬೇಕಿತ್ತು, ಹೇಳಾಯಿತು ಗೈಸ್. ಸೊ ಇವಾಗ ಸದ್ಯಕ್ಕೆ ಅಮ್ಮವರೆಲ್ಲ ಬರಲಿ, ಅಮ್ಮವ್ರು ಬಂದಮೇಲೆ ಪರ್ಣಿನ ನೋಡ್ಕೊತಾರೆ. ಸೊ ನಾನು ಸ್ವಲ್ಪ ಹೋಗ್ಬಿಟ್ಟು ಹೊರಗಡೆ ಕೆಲಸ ಐತೆ ಎಲ್ಲ ಮುಗಿಸ್ಕೊಂಬರ್ತೀನಿ. ಓಕೆ ಚಲೋ ಗೈಸ್, ನಿಮ್ಗೆ ಆಲ್ರೆಡಿ ಹೇಳಿದ್ದೆ ದಟ್ ಹೊರಗಡೆ ಸ್ವಲ್ಪ ಕೆಲಸ ಐತೆ, ಕೆಲಸ ಮುಗಿಸ್ಬಿಟ್ಟು ಬರ್ತೀನಿ ಅಂತ. ಸೊ ನಾನು ಕೆಲಸ ಮುಗಿಸ್ಬಿಟ್ಟು ಮನೆಗೆ ಬರೋಷ್ಟರೊಳಗೆ 5 ಗಂಟೆ ಆಗೋಗಿತ್ತು. ಸೊ 5 ಗಂಟೆ ಆಗಿ ನನ್ನ ಸ್ಟ್ರೀಮಿಗೆ ಲೇಟ್ ಆಗಿತ್ತು ಅಂತ ಅಂದ್ಬಿಟ್ಟು ಹಂಗೆ ಸೀದಾ ಸ್ಟ್ರೀಮ್ಗೆ ಹೋದೆ. ಸೊ ಇವಾಗ ಸ್ಟ್ರೀಮ್ ಮುಗಿಸ್ಕೊಂಡು ಹೊರಗಡೆ ಬಂದೆ. ನೋಡಿ ಆಲ್ರೆಡಿ 11:15 ಆಗ್ಬಿಟ್ಟೈತೆ ಟೈಮು. ಸಾರಿ 10:15, 11:15 ಅಂತ ಇದ್ದೀನಿ. ಸೊ 10:15 ಆಗ್ಬಿಟ್ಟಿತ್ತು. ಹೊಟ್ಟೆ ಬೇರೆ ಸಿಗ್ತಾಯಿತ್ತು. ಅದಕ್ಕೆ ಮನೆಯಲ್ಲಿ ಮಸೊಪ್ಪು ಸಾರು, ಅನ್ನ, ಮಾವಿನ ಹಣ್ಣು ಜೊತೆಗೆ ಮಜ್ಜಿಗೆ. ಸೊ ಊಟನ ರೆಡಿ ಮಾಡಿ ಇಟ್ಟಿದ್ರು. ಸೊ ಈಗ ಸ್ಟ್ರೀಮ್ ಮುಗಿಸ್ಬಿಟ್ಟು ಬಂದಲ್ಲ, ಹೊಟ್ಟೆ ಬೇರೆ ಹಸಿತಾಯಿತ್ತು. ಅದಕ್ಕೆ ತಿನ್ನೋಣ ಅಂದ್ಕೊಂಡು ಕೂತಿದ್ದೀನಿ. ಸೊ ನೋಡೋದಲ್ಲ ಗೈಸ್, ಈ ಥರ ಇತ್ತು ನಮ್ಮೂರಿಗೆ ಹೋಗ್ಬಿಟ್ಟು ಒಡವೆ ಹಾಕಿದ್ದು, ಪ್ಲಸ್ ನಾನು ಇದನ್ನು ತಂದಿದ್ದನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದು. ಸೊ ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ಇದು ಮಾತ್ರ ಸಖತ್ತಾಗೈತೆ. ಸೊ ನೋಡೋಣ ಎಲ್ಲಿವರೆಗೆ ಕಾಪಾಡ್ಕೊತೀನಿ ಇದನ್ನಂತ. ಯಾಕೆ ಅಂತಂದರೆ ನಾನು ಎಲ್ಲನೂ ಬರೀ ಕೆಡವಿ ಕೆಚ್ಚಾಕಿ ಅದೇ ಹೊಡೆದಾಕಿ ಅದೇ ಮಾಡೋದಾಗೈತೆ. ಸೊ ಇದನ್ನಾದರೂ ನೀಟಾಗಿ ನೋಡ್ಕೊತೀನಿ. ಕಾಸ್ಟ್ಲಿದ್ದಲ್ವ ಸ್ವಲ್ಪ, ಸೊ ನೋಡ್ಕೊಳ್ಳೇಬೇಕಾಗತ್ತೆ. ಸೊ ಐ ಹೋಪ್ ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ನಾನು ಅನ್ಕೊಂತೀನಿ ಗೈಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿ ಅರುಣಾಗಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಸೈನಿಂಗ್ ಆಫ್.